ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿಯ ಎಡದಂಡೆ ನಾಲೆಯ ರೈತರಿಗೆ ಎರಡನೇ ಬೇಸಿಗೆ ಬೆಳೆಗೆ ನೀರು ಒದಗಿಸಬೇಕು ಎಂದು ಜೆಡಿಎಸ್ ತಾಲೂಕಿನ ಅಧ್ಯಕ್ಷ ಬಸವರಾಜ ನಾಡಗೌಡ ಒತ್ತಾಯಿಸಿದ್ದಾರೆ. ಸುಗ್ಗಿ ಬೆಳೆಯಲ್ಲಿ ರೈತರು ಬೆಳೆದ ಭತ್ತ ಸೇರಿ ಅನೇಕ ಬೆಳೆಗಳು ನಷ್ಟದಲ್ಲಿವೆ. ಬೇಸಿಗೆ ಬೆಳೆಗೆ ನೀರು ಅವಶ್ಯಕವಾಗಿದ್ದು ಪ್ರಸ್ತುತ 80 ಟಿಎಂಸಿ ನೀರು ಲಭ್ಯವಿದ್ದು ಎರಡನೇ ಬೆಳೆಗೆ 50 ಟಿಎಂಸಿ ಬೇಕಾಗಿದ್ದು 2-3 ದಿನಗಳಲ್ಲಿ ಸರ್ಕಾರ ಹಾಗೂ ತುಂಗಭದ್ರಾ ಸಲಹಾ ಸಮಿತಿ ಅಧ್ಯಕ್ಷರು ಹಾಗೂ ಶಾಸಕರು ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿ ನೀರು ಬಿಡುವ ಬಗ್ಗೆ ಪ್ರಕಟಿಸಬೇಕು ಎಂದು ಒತ್ತಾಯಿಸಿದರು. ಶೀಘ್ರದಲ್ಲೇ ನಿರ್ಧಾರ ಪ್ರಕಟಿಸದೇ ಇದ್ದರೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದಿಂದ ಜಂಟಿಯಾಗಿ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ ಅವರು, ತುಂಗಭದ್ರಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗಿದ್ದು ನೀರು ಬಿಡಲು ಎಲ್ಲಾ ರೀತಿಯ ಅವಕಾಶಗಳಿವೆ. ಜಲಾಶಯದಲ್ಲಿ ಶೇಖರಣೆಯಾದಂತಹ ನೀರನ್ನು ಸಂಗ್ರಹಿಸಿ ತುರ್ತಾಗಿ ಗೇಟ್ ಅಳವಡಿಸುವ ಮೂಲಕ ಈ ಭಾಗದ ರೈತರಿಗೆ ಎರಡನೇ ಬೆಳೆಗೆ ನೀರನ್ನು ಒದಗಿಸಬೇಕು ಎಂದು ಆಗ್ರಹಿಸಿದರು. ಸರ್ಕಾರಕ್ಕೆ ಒತ್ತಾಯ ಮಾಡಲು ನಾವು ಸೇರಿದ್ದೇವೆ. ಖರೀಫ್ ಬೆಳೆ ಅಥವಾ ಸುಗ್ಗಿ ಬೆಳೆಯಲ್ಲಿ ರೈತರು ಬೆಳೆದಂತ ಭತ್ತದಿಂದ ಎಲ್ಲ ಬೆಳೆಗಳು ಬಹಳ ಸುಮಾರಾಗಿ ರೈತರು ಬಹಳಷ್ಟು ನಷ್ಟದಲ್ಲಿ ಮತ್ತು ಕಷ್ಟದಲ್ಲಿದ್ದಾರೆ. ಹಾಗಾಗಿ ಎರಡನೇ ಬೆಳೆಗೆ ನೀರು ಲಭ್ಯ ಇರೋದ್ರಿಂದ ದಯವಿಟ್ಟು ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇವೆ. ಈಗಿರುವುದು ನೀರು ಇವತ್ತಿನ ದಿನಾಂಕದಂದು 80 ಟಿಎಂಸಿ ನೀರು ಇವತ್ತು ಇದ್ದಾವೆ. ಎರಡನೇ ಬೆಳೆ ಭತ್ತ ಬೆಳೆಯೋದಕ್ಕೆ 50 ಟಿಎಂಸಿ ಆದರೆ ಸಾಕು. ಹಾಗಾಗಿ ಖಂಡಿತವಾಗಿಯೂ ಎರಡನೇ ಬೆಳೆ ಬೆಳೆಯೋದಕ್ಕೆ ಅವಕಾಶ ಇರೋದ್ರಿಂದ ಗೇಟ್ಗಳನ್ನು ರಿಪೇರಿ ಮಾಡೋದಕ್ಕೆ 8 ತಿಂಗಳು ಸಮಯ ಬೇಕು ಅಂತ ಹೇಳ್ತಾರೆ. ಆದರೆ ದಯವಿಟ್ಟು ಅದನ್ನು ಬೇಗ ಮಾಡೋದಕ್ಕೆ ಸಾಧ್ಯವಿದ್ದಲ್ಲಿ ಆ ಮಾಹಿತಿಯನ್ನು ಇದುವರೆಗೂ ICCಯಲ್ಲಿ ಪುನಃ ಎರಡನೇ ಬೆಳೆ ನೀರು ಕೊಡ್ತಾರೋ ಇಲ್ಲ ಅಂತ ಮಾಹಿತಿ ಇಲ್ಲ. 2 ಅಥವಾ 3 ದಿವಸದಲ್ಲಿ ಶಾಸಕರು ಮತ್ತು ಸರ್ಕಾರ ಮತ್ತು ICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿ ಸಾಹೇಬರು 2 ಅಥವಾ 3 ದಿವಸದಲ್ಲಿ ಎರಡನೇ ಬೆಳೆಯ ಸ್ಥಿತಿಗತಿಯನ್ನು ನೀರು ಬಿಡೋದಕ್ಕೆ ಸಾಧ್ಯ ಇದೆಯೋ ಇಲ್ಲವೋ ಅಂತ ಮಾಹಿತಿಯನ್ನು ಕೊಡಬೇಕು. ಅಕಸ್ಮಾತ್ ಅವರೇನಾದರೂ ಒಪ್ಪದೇ ಇದ್ದಲ್ಲಿ, ಎರಡನೇ ಬೆಳೆ ನೀರು ಕೊಡೋಕ್ಕೆ ಒಪ್ಪದೇ ಇದ್ದಲ್ಲಿ ರೈತರನ್ನು ಉಳಿಸೋದಕ್ಕೆ ಆಗೋದಿಲ್ಲ ಅಂದರೆ ಜಾತ್ಯತೀತ ಜನತಾದಳ ಮತ್ತು ಬಿಜೆಪಿ ಲೆವೆಲ್ನಲ್ಲಿ ಖಂಡಿತವಾಗಿ NDA ಅವರು ಸೇರಿಕೊಂಡು